ಹಾಯ್ ಹಲೋ ನಮಸ್ಕಾರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಯಾವತ್ತಾದರೂ ಗೋವಾಗೆ ಹೋಗಿದ್ದೀರಾ? ಸೊ ನಾವು ಫಸ್ಟ್ ಟೈಮು ಏನು ಪ್ಲ್ಯಾನೇ ಇಲ್ದಿರ ಗೋವಾಗೆ ಹೋಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ಸೊ ನಾವು ಅಂದ್ಕೊಂಡ್ವಿ ದಾಂಡೇಲಿಗೆ ಹೋಗೋಣ ಅಂತ. ಸೊ ದಾಂಡೇಲಿಲಿ ನಮ್ಗೇನು ಬೇಕೋ ಅದು ಸಿಗಲಿಲ್ಲ. ಕಾರವಾರ್ಗೆ ಹೋದ್ವಿ. ಕಾರವಾರಲ್ಲೂ ನಮ್ಗೆ ಏನು ಅಂದ್ಕೊಂಡಿದ್ವೋ ಫಾಲ್ಸ್ಗೆಲ್ಲ ಹೋಗ್ಬೇಕಂತ ಅದಾಗಲಿಲ್ಲ. ಫೈನಲಿ ಅಲ್ಲಿಂದ ಗೋವಾ ಹತ್ರ ಇದೆ ಅಂಥೇಳಿ ಸೊ ಗೋವಾಗೆ ಹೋಗಿ ರೀಚ್ ಆದ್ವಿ. ನನಗೆ ಆ್ಯಕ್ಚುಲಿ ಬೀಚಲ್ಲಿ ಆಟಾಡೋ ಅಂಥ ಆಟಗಳೆಲ್ಲ ನನಗಷ್ಟು ಇಷ್ಟ ಆಗಲ್ಲ. ನನಗೆ ಸ್ವೀಟ್ ವಾಟ್ರಲ್ಲಿ ಫಾಲ್ಸ್ಗಳಲ್ಲಿ ಆಟಾಡೋದು ತುಂಬಾ ಇಷ್ಟ. ಸೊ ಅಲ್ಲೇ ಗೋವಾದಲ್ಲೇ ಒಂದು ಸಣ್ಣ ಫಾಲ್ಸ್ ಇತ್ತು ಅಂತ ಹೇಳಿ ಅಲ್ಲಿ ಫಾಲ್ಸಲ್ಲಿ ಹೋಗಿ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ತುಂಬ ಸಣ್ಣ ಪಾಂಡು, ಬಟ್ ತುಂಬ ಕ್ಲೀನಾಗಿ ಸಖತ್ತಾಗಿತ್ತು. ಚೆನ್ನಾಗಿ ಆಟ ಆಡಿದ್ವಿ. ಸಿಕ್ಕಾಪಟ್ಟೆ ಕೋಲ್ಡಾಗಿತ್ತು ನೀರು. ನನ್ನ ಮಗಳು, ನನ್ನ ಮಗ ಮತ್ತು ನನ್ನ ಅಕ್ಕನ ಮಗಳು, ಅಕ್ಕನ ಮಗ, ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆಮೇಲೆ ಸೌತ್ ಗೋವಾ ಪ್ಯಾಲೆಲಮ್ ಬೀಚ್ಗೆ ಹೋಗಿ ರೀಚ್ ಆದ್ವಿ. ಸೊ ಅಲ್ಲಿ ಸನ್ಸೆಟ್ ಟೈಮ್ ಆಗೋಗಿತ್ತು. ಸೊ ಸನ್ಸೆಟ್ ಟೈಮಲ್ಲಿ ನಾವು ಕ್ಯಾಕಿಂಗ್ ಹೋದರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು 3 ಬೋಟ್ ತೊಗೊಂಡ್ವಿ. ಒಂದರಲ್ಲಿ ನನ್ನ ಅಕ್ಕನ ಮಗ, ಇನ್ನೊಂದರಲ್ಲಿ ಅಕ್ಕನ ಮಗಳು ಮತ್ತು ನನ್ನ ಮಗ, ಇನ್ನೊಂದರಲ್ಲಿ ನಾನು ಮತ್ತು ನನ್ನ ಮಗಳು. ಸೊ ಸನ್ಸೆಟ್ನ ನಾವು ಬೀಚಲ್ಲೇ ಕಳೆದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಟೈಮ್ ಆಗ್ತಾ ಹೊರಗಡೆ ಎಲ್ಲ ಒಂಥರ ನೋಡೋದಕ್ಕೆ ಕತ್ಲಂತ ಅನ್ನಿಸ್ತಾ ಇತ್ತು. ಬಟ್ ನಾವು ಬೀಚ್ ಒಳಗಡೆ ನೋಡಿದಾಗ ಒಂಥರ ರೆಡ್ಡಿಶ್ ಎಕ್ಸ್ಪೀರಿಯನ್ಸ್. ಆ ರೆಡ್ಡಿಶ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತು ನೈಟ್ ನಾವು ಹೆಂಗೆ ಕಳೆದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.